ಇರುವಂತಹ ಪ್ರಶ್ನೆ ನಮ್ಮ ವೀಕ್ಷಕರಿಗೆ ಒಂದಷ್ಟು ಗೊಂದಲದಿಂದ ಅವರು ಕೂಲ್ ಆಗಿ ಕಾಮ್ ಆಗಿ ಇರಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅನ್ನುವಂತಹದ್ದು. ಈಗ ನಾವು 21st ಸೆಂಚುರಿನಲ್ಲಿ ಇದ್ರೂ ಕೂಡ ಇತ್ತೀಚೆಗೆ ಎಲ್ಲರಿಗೂ ಮಾನಸಿಕ ಒತ್ತಡ ತುಂಬ ಜಾಸ್ತಿ ಆಗ್ತಾ ಇದೆ. ಎಷ್ಟೆಷ್ಟು ಎಂತೆಂಥವರೋ ಜನ ಖಿನ್ನತೆ ಅಂತ ಹೇಳ್ಕೊಂಡು ಆತ್ಮಹತ್ಯೆಗೆ ಇಳಿತಾ ಇದ್ದಾರೆ. ದಯವಿಟ್ಟು ನಿಮ್ಮೊಳಗೆ ಮುಚ್ಚಿಟ್ಕೊಂಡು ವ್ಯಸನಿಗಳಾಗಬೇಡಿ. ಅದನ್ನು ಮರೆಯೋಕ್ಕೋಸ್ಕರ ಆಲ್ಕೋಹಾಲು ಡ್ರಗ್ಗು ಬೀಳಬೇಡಿ. ಅದನ್ನು ಮರೆಯೋಕ್ಕೋಸ್ಕರ ಕೆಟ್ಟ ನೆಗೆಟಿವ್ ಫೀಲಿಂಗ್ಸ್ನ ಮರೆಯೋಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೋಬೇಡಿ. ದಯವಿಟ್ಟು ಎಜುಕೇಟೆಡ್ ಇದ್ದೀರಾ, ಒಬ್ಬ ಮಾನಸಿಕ ತಜ್ಞರ ಹತ್ರ ಬನ್ನಿ. ನಿಮ್ಮ ಮನಸ್ಸಲ್ಲಿರೋ ಭಾವನೆಗಳೆಲ್ಲ ಹೇಳ್ಕೊಡಿ. ಇಟ್ ಈಸ್ ಅ ಕಾನ್ಫಿಡೆನ್ಷಿಯಲ್ ಕನ್ವರ್ಸೇಷನ್ ಅಪ್ಪ. ನಿಮ್ಮನ್ನು ಯಾರೂ ಮಿಸ್ಯೂಸ್ ಮಾಡ್ಕೊಳ್ಳೋದಿಲ್ಲ. ನಿಮ್ಮ ಸಮಸ್ಯೆಗಳನ್ನ ಬೇರೆ ರೀತಿಯಿಂದ ನೋಡಿದಾಗ, ಎಕ್ಸ್ಟರ್ನಲ್ ಪರ್ಸ್ಪೆಕ್ಟಿವಿಂದ ನೋಡಿದಾಗ ಎಷ್ಟೋ ಸರಿ ಆನ್ಸರ್ ಸಿಕ್ಬಿಡುತ್ತೆ. ನೀವು ಏನು ಹುಡುಕ್ತಾ ಇದ್ದೀರಾ ಆ ಪ್ರಾಬ್ಲಮಿಗೆ, ಅದಕ್ಕೊಂದು ಸಲ್ಯೂಷನ್ ಸಿಕ್ಬಿಡುತ್ತೆ. ಅದೆಲ್ಲ ನಿಮ್ಮ ಮನಸ್ಸಿನಲ್ಲೇ ಇದೆ. ದೈಹಿಕವಾಗಿ ನೀವು ತುಂಬ ಹೆಲ್ತಿ ಆಗಿರ್ಬೋದು, ಆರೋಗ್ಯದಿಂದ ಇರ್ಬೋದಿತ್ತು ನೀವು ದೈಹಿಕವಾಗಿ. ಆದರೆ ಮನಸ್ಸು ಕೂಡ ಆರೋಗ್ಯದಿಂದ ಇರೋದು ತುಂಬ ಮುಖ್ಯ. ಯಾಕಂದರೆ ಮನಸ್ಸು ಮತ್ತು ದೇಹ ಒಂದೇನೇ. ಅದಕ್ಕೋಸ್ಕರ ಆದಷ್ಟು ಈ ಸ್ಟಿಗ್ಮಾ ಏನಿದೆ, ನಾನು ಹುಚ್ಚಾನ ಅದನ್ನು ಬಿಡಿ. ಇದರಿಂದ ಹೊರಗೆ ಬನ್ನಿ. ಮುಂದೆ ಏನು ಹೇಳ್ತಿದ್ದಾರೆ ಅಂದರೆ, ಒಂದು ಮಹಾಪೀಳಿಗೆ ಬರುತ್ತಂತೆ ಮುಂದಿನ ಜನ್ರೇಷನ್ಗೆ. ಆ ಮಹಾಪೀಳಿಗೆ ಹೆಸರು ಡಿಪ್ರೆಷನ್ ಆ್ಯಂಡ್ ಲೋನ್ಲಿನೆಸ್ ಅಂತ. ಯಾಕೆ ಬರುತ್ತೆ ಅಂತಂದರೆ, ಸೋಷಿಯಲ್ ಮೀಡಿಯಾನಲ್ಲಿ ಹಲವಾರು ಲಕ್ಷಗಟ್ಟಲೆ ಫಾಲೋವರ್ಸ್, ಹಲವಾರು ಸಾವಿರಗಟ್ಟಲೆ ಫ್ರೆಂಡ್ಸ್ ಇದ್ದರೂ ಕೂಡ ಹೇಳ್ಕೊಳಕ್ಕೆ ಒಬ್ಬ ವ್ಯಕ್ತಿ ಕೂಡ ಇರೋದಿಲ್ಲ ನಿಮ್ಮ ಹತ್ರ. ಎಲ್ಲ ಸೋಷಿಯಲ್ ಕನೆಕ್ಷನ್ ಅಂತ ಏನು ಹೇಳ್ತೀವಿ, ಮ್ಯಾನ್ ಇಸ್ ಅ ಸೋಷಿಯಲ್ ಅನಿಮಲ್ ಅಂತ ನಾವು ಕರಿತೀವಿ. ಆ ಸೋಷಿಯಲ್ ಸರ್ಕಲ್ ನಿಮ್ಮದು ಕಟ್ಟಾಗ್ಬಿಟ್ಟಿರೋದ್ರಿಂದ ನೀವು ಯಾರಾದರೂ ಮಾತಾಡ್ಕೊಳಕ್ಕಾಗ್ದಿರ, ನಿಮ್ಮ ಸಮಸ್ಯೆಯಿಂದ ಹೊರಗೆ ಬಂದಿರಲ್ಲ. ಎಲ್ಲರೂ ಒಂದಲ್ಲ ಒಂದು ರೀತಿ ಈ ಲೋನ್ಲಿನೆಸ್, ಏಕತಾನತೆಯಿಂದ ಸಫರ್ ಆಗ್ತಾ ಇರ್ತೀರ. ಅದರಿಂದ ಹೊರಗೆ ಬರಬೇಕು ಅಂದರೆ ಆದಷ್ಟು ಸಮಾಜದ ಒಳಗಿರಿ, ವಾಲಂಟಿಯರಿಂಗ್ ಮಾಡಿ, ಜನರನ್ನ ಭೇಟಿ ಮಾಡಿ, ಮುಕ್ತವಾಗಿ ಮಾತಾಡಿ, ಮುಕ್ತವಾಗಿ ನಗಿ, ಒಳ್ಳೆ ಸಬ್ಜೆಕ್ಟ್ನ ತಿಳ್ಕೊಳ್ಳಿ. ಎಷ್ಟೋ ಜನರ ಹತ್ರ ಮಾತಾಡಿದಾಗ ಎಷ್ಟೋ ಹೊಸ ವಿಷಯಗಳು ಸಿಗುತ್ತೆ. ನಿಮ್ಮ ಸಮಸ್ಯೆಗಳಿಗೆ ಎಷ್ಟೋ ರೀತಿ ಯಾವುದೋ ಒಂದು ಮಗು ಜೊತೆ ಮಾತಾಡಿದಾಗಲೇ ಸೊಲ್ಯೂಷನ್ ಸಿಗ್ಬೋದು, ಹೇಳಲಿಕ್ಕಾಗಲ್ಲ. ಸೊ ನೀವು ಎಷ್ಟು ದಿವಸ ಸಮಾಜದ ಒಳಗೆ, ಸಮಾಜದ ಪಾರ್ಟ್ ಆಗಿ ಅಂಗವಾಗಿರ್ತೀರೋ, ನಿಮ್ಮ ಮಾನಸಿಕ ಸಮಸ್ಯೆಗಳಿಂದ ತುಂಬ ದೂರ.